ನಾವು ಸುಮಾರು ವೇಲು ನಾಯಕರು ಮತ್ತು ನಮ್ಮ ಏನು ಮುಖ್ಯದ ಸುಲುರಾಜು ನಾವು ಇಲ್ಲೇ ಬಂದು ಕಂಪ್ಲೇಂಟ್ ಕೊಟ್ಟು ನಮಗೆ ಇಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟ್ರು ಮತ್ತು ACP ಸಾಹೇಬರು DCP ಅವರು ತುಂಬ ಸಹಕಾರನ ಕೊಟ್ಟು FIR ಹಾಕಿಕೊಟ್ರು. ಬಟ್ ಖಂಡಿತ ನಮ್ಮ ನಂಬಿಕೆ ಇತ್ತು ನಮ್ಮ ಪೊಲೀಸ್ ಮೇಲೆ. ಇವತ್ತು ಅರೆಸ್ಟ್ ಮಾಡಿದ್ದಾರೆ ನೋಡಿ. ನಮ್ಮ ನೆಲದ ಕಾನೂನು ಬಿಟ್ಟು ಯಾರೂ ತಪ್ಪು ಮಾಡಿದ್ರು ಯಾವುದೇ ಕಾನೂನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಮುನ್ರತ್ನವರು ತಪ್ಪಿಸಾಗಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಹೇಳ್ತೀನಿ ಕೇಳಿ, ಇವತ್ತು ಈ ವಿಚಾರ ಇದೆಯಲ್ಲ, ಇವತ್ತು ಮಾಡಿರೋದು ನಮ್ಮ ಬೆಂಗಳೂರು ಪೊಲೀಸು ದಯಾನಂದ ಸಾಹೇಬ್ ಕಮಿಷನರು. ಇವತ್ತು ಒಂದು ಬಲಿಷ್ಠವಾಗಿರ್ತಕ್ಕಂಥ ಒಬ್ಬ MLA ಅರೆಸ್ಟ್ ಮಾಡ್ತಾರೆ ಹೇಳಿ ನಿಜವಲ್ಲೂ ಅವ್ರು ಹ್ಯಾಂಡ್ಸ್ ಅಪ್ ಮಾಡ್ತೀವಿ. ಯಾಕಂದರೆ ಇವತ್ತು ದಲಿತರ ಬಗ್ಗೆ, ವಕೀಲರ ಬಗ್ಗೆ ಅವಹೇಳನಕಾರಿ ಅರಿಬಿಟ್ಟುಬಿಟ್ಟು ಒಬ್ಬ ಗುತ್ತಿಗೆದಾರನಿಗೆ ಧಮಕಿ ಹಾಕುವಂಥ ಕೆಲಸ ಇದೆಯಲ್ಲ, ಇದು ಯಾರೂ ಸಹ ಮಾಡಬಾರ್ದು. ಹಾಗಾಗಿ ಉನ್ನತನ ಅರೆಸ್ಟ್ ಮಾಡಿ ಕರ್ಕೊಂಬರ್ತಾ ಇದ್ದಾರೆ. ಕೂಡಲೇ ಇಮಿಡಿಯೇಟಾಗಿ ಜೈಲಿಗೆ ಕಳಿಸ್ಬೇಕು. ಜೈಲಿಗೆ ಕಳಿಸಿ ಕಾನೂನುಬದ್ಧವಾಗಿ ಏನೇನಿದೆಯೋ ಪ್ರೋಸೆಸ್ ಮಾಡಬೇಕು. ಮತ್ತು ಈ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ MLA ಯಾವುದೇ ಜಾತಿ ಬಗ್ಗೆ ಮಾತಾಡಬಾರ್ದು. ಯಾಕಂದರೆ ಇವತ್ತು ನಾವು ದಲಿತರು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ನಾನೊಬ್ಬ ವೋಟರು, ಅಲ್ಲೇ ಸ್ಥಳೀಕ. ಆದರೆ ನಮ್ಮದು ಸುಮಾರು 60-70,000 ಓಟ್ ಇದೆ ದಲಿತರು ಓಟು. ನಾವು ನಿಮ್ಮನ್ನು ಒಳ್ಳೆಯವರದ್ದೇ ಹೇಳ್ಬಿಟ್ಟು ನಾವೆಲ್ಲ ದಲಿತರು ಓಟಾಗಿ ನಿಮ್ಮನ್ನ MLA ಮಾಡಿದ್ರೆ ಮುಂದತನಿಗೆ 2 ಮುಖ ಇದೆ. ಮುಂದೆ ಒಂದು ಮುಖ, ಹಿಂದೆ ಒಂದು ಮುಖ. ಮುಂದೆ ನಮ್ಮನ್ನು ನೋಡೋದೇ ಬೇರೆ ಥರ. ಅದು ಹಿಂದೆಗಡೆ ಈ ರೀತಿ ಎಲ್ಲ ಜಾತಿಯನ್ನು ಅವಹೇಳನಕಾರಿ ಮಾಡಿಕೊಂಡು ಇವತ್ತು ದಬ್ಬಳಿಕೆ ಮಾಡಿಕೊಂಡು ರಾಜರಾಜೇಶ್ವರ ಕ್ಷೇತ್ರನ ಹಾಳು ಮಾಡಿಬಿಟ್ಟಿದ್ದೀರಾ. ಹಾಗಾಗಿ ಇಂಥ ಶಾಸಕರು ನಮ್ಗೆ ಬೇಡ. ದಯವಿಟ್ಟು ನಮ್ಮ ಏನು ವಿಧಾನಸಭಾ ಏನು RR ಕ್ಷೇತ್ರದಲ್ಲಿ ಇಂಥ MLA ಬೇಕಾ ರಾಜೀನಾಮೆ ಕೊಟ್ಟರು ಮುನ್ರತ್ನವರು ಮನೆಗೆ ಹೋಗಬೇಕು ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ.